ಭಟ್ಕಳ ತಾಲೂಕಿನ ಬೆಳಕೆಗರಡೆ ಹಿತ್ತಲು ಪ್ರದೇಶದಲ್ಲಿ ಕೊರಿಯರ್ ನೀಡುವ ನೆಪದಲ್ಲಿ ಬಂದ ಕಳ್ಳರು 70 ವರ್ಷದ ಅಜ್ಜಿಯೊಬ್ಬರ ಕುತ್ತಿಗೆಯಿಂದ ಚಿನ್ನದ ಕಿನ್ನರಿ ಸರವನ್ನ ಹರಿದು ಪರಾರಿಯಾದ ಘಟನೆ ನಡೆದಿದೆ. ಬೆಳಕೆಗರಡಿ ಹಿತ್ತಲು ನಿವಾಸಿ ಹೊನ್ನಮ್ಮ ಮಾದೇವನಾಯ್ಕ್ ಅವರು ಮನೆಯ ಸಮೀಪ ರಸ್ತೆಯ ಬಳಿ ಇದ್ದ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತರು ಬೇರೊಬ್ಬರ ಹೆಸರನ್ನ ಹೇಳಿ ಕೊರಿಯರ್ ಇದೆ ಎಂದು ವಿಚಾರಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅಜ್ಜಿ, ಇಲ್ಲಿ ಅಂತವರು ಯಾರೂ ವಾಸವಿಲ್ಲ ಎಂದು ತಿಳಿಸಿದರು. ಕಳ್ಳರು ತಾವು ಇಲ್ಲಿಯ ಸ್ಥಳೀಯರು ಹಾಗೂ ಕೊರಿಯರ್ ಸಿಬ್ಬಂದಿ ಎಂದು ಹೇಳಿಕೊಂಡಿದ್ದಾರೆ. ನಿಮ್ಮ ಮಗಳು ಬ್ಯಾಟ್ರಿ ಫೋನ್ ಮಾಡೋದ ಶಾಂತ ಅಂದಿ. ನನ್ನ ಮಗಳು ಶಾಂತ ಅಲ್ಲ, ಯಾರೇನೋ ನಮಗೆ ಗೊತ್ತಿಲ್ಲ. ನನ್ನ ಮಗಳು ಫೋನ್ ಮಾಡೋದಿಲ್ಲ, ನಾನು ಅಳಿ ಬೇಕಾದ್ರೆ ಮಾಡುವವ, ನನ್ನ ಮಗಳು ಮಾಡೋದಿಲ್ಲ ಅಂದ. ನಾನು ಹಿಂಗೆ ಎಲ್ಲರೂ ಹೋಗಿ ನೀವು ಯಾರ ಬದಿಗ ಇತ್ಲ ಹೋಗಿ ಶಾಂತ ಎಲ್ಲ ಅದೇ ಕಾಣಿ ಅಂದ. ಹಂಗೆ ನಾವಿಲ್ಲಿ ಸರ್ಮಕಟ್ಟೆಗೆ ಇರುವುದು. ನಾವು ನಮ್ಮ ಟೈಲರ್ ಅಂಗಡಿ ಅದ, ನಮ್ಮ ಹೆಸರು ಶಾಂತ, ಇಲ್ಲೇ ಇರುವುದು ಅಂತ ಹೇಳ್ದ. ಅಷ್ಟು ಹೇಳ್ದ, ನೀರು ಕೊಡು ಅಂದ. ಈ ವೇಳೆ ಕಳ್ಳರು ಅಜ್ಜಿಯ ಬಳಿ ನೀರು ಕೇಳಿದ್ದಾರೆ. ಅಜ್ಜಿ ಮನೆಯಿಂದ ನೀರು ತಂದು ಕೊಟ್ಟ ಸಂದರ್ಭದಲ್ಲಿ ಬೈಕ್ನ ಮುಂಭಾಗದಲ್ಲಿ ಕುಳಿತಿದ್ದ ವ್ಯಕ್ತಿ ನೀರು ಕುಡಿದ ಬಳಿಕ ಮತ್ತೊಮ್ಮೆ ನೀರು ತರಲು ಕೇಳಿದ್ದಾನೆ. ಅಜ್ಜಿ ಮತ್ತೆ ನೀರು ತರಲು ಹೋಗಿ ತಿರುಗಿದ ಕ್ಷಣದಲ್ಲೇ ಹಿಂಬದಿ ಕುಳಿತಿದ್ದ ವ್ಯಕ್ತಿ ಅಜ್ಜಿ ಧರಿಸಿದ್ದ ಚಿನ್ನದ ಸರವನ್ನ ಹರಿದುಕೊಂಡು ಬೈಕ್ನಲ್ಲಿ ಪರಾರಿಯಾಗಿದ್ದಾನೆ. ಅಜ್ಜಿ ಕೂಗಿದ ಶಬ್ದ ಕೇಳಿ ಅಕ್ಕಪಕ್ಕದವರು ಕಳ್ಳರನ್ನ ಹಿಂಬಾಲಿಸಿದ್ರು. ಅವರು ಶಿರೂರು ಟೋಲ್ಗೇಟ್ ಮಾರ್ಗವಾಗಿ ತಪ್ಪಿಸಿಕೊಂಡಿದ್ದಾರೆ. ನಾನು ಒಳಗೆ ಬತ್ತವ ನೀರು ತಂದ ಕೊಟ್ಟೆ. ಒಂದು ತಕೊಂಡ ಮತ್ತೊಂದು ಚೆಂಬು ಬೇಕಮ್ಮ, ಮತ್ತೊಂದು ಚೆಂಬು ಕೊಟ್ಟಗತ್ಲಿಗೆ ಅಲ್ಲೇ ಹೊತ್ತಾಗ್ತದೆ. ಕುತ್ತಿಗೆ ಹಿಡ್ದು ಬಿಟ್ಟ. ಕುತ್ತಿಗೆ ಹಿಡ್ದವನ ಕೈಯಿಂದ ನೀರು ಚಲೋ ಇತ್ತು, ಯಾವ ಬಿತ್ತು. ನಾನು ಕೂಗ್ತೀವಿ, ಅವನು ಹರಿತಂಗೆ ಕೂಗ್ತೀವಿ. ಅವನು ಬುಡುಕು ಹಾತಿದ್ದ ಎರ್ಗಡಿ. ನಾನು ಸಾರ ಹರ್ಕ ಹೋದ ನಮ್ಮ ರಾಬ್ಯನ ಹತ್ತ ಅಂದೇಳಿ. ಘಟನೆಗೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಮಹೇಶ್, ಗ್ರಾಮೀಣ ಠಾಣೆಯ ಸಿಪಿಐ ಮಂಜುನಾಥ್ ಲಿಂಗಾರೆಡ್ಡಿ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿಗಳನ್ನು ಪತ್ತೆ ಹಚ್ಚಲು ತನಿಖೆ ಕೈಗೊಂಡಿದ್ದಾರೆ. ಈ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಭಟ್ಕಳ.